ದೂರುದಾರ ಹಾಜರು ಎಸ್ಐಟಿ ತನಿಖೆ ಇವತ್ತಿನಿಂದ ಚುರುಕಾಗುತ್ತೆ. ಮೊದಲ ದಿನವೇ ವೇಗ ಪಡ್ಕೊಂಡಿದೆ ಎಸ್ಐಟಿ ತನಿಖೆ. ಧರ್ಮಸ್ಥಳದಲ್ಲಿ ಹಾಗಾದರೆ ಮಹಜರಿಗೆ ಮುಂದಾಗ್ತಾರಾ ಎಸ್ಐಟಿ ಅಧಿಕಾರಿಗಳು? ಹೂತಿಟ್ಟ ಶವಗಳ ಜಾಗವನ್ನ ಈ ಅನಾಮಿಕ ತೋರಿಸ್ತಾನ? ಹೊರಬರುತ್ತಾ ಸಮಾಧಿ ಸತ್ಯ ಅಂತಕ್ಕಂಥದ್ದು ಪ್ರಶ್ನೆ. ದೂರುದಾರ ಮೊದಲ ದಿನವೇ ಎಸ್ಐಟಿ ಮುಂದೆ ಹಾಜರಾಗಿರೋದ್ರಿಂದ ಇನ್ನು ವೇಗ ಪಡ್ಕೊಳ್ಳುತ್ತಿದೆ ಈ ಪ್ರಕರಣದ ತನಿಖೆ. ಧರ್ಮಸ್ಥಳದಲ್ಲಿ ಮಹಜರಿಗೆ ಕೂಡ ಎಸ್ಐಟಿ ಅವರು ಈತನನ್ನ ಕರ್ಕೊಂಡು ಹೋಗ್ತಕ್ಕಂಥ ಸಾಧ್ಯತೆ ಇದೆ. ಅಲ್ಲಿ ಆತ ತೋರಿಸ್ಬೇಕಾಗತ್ತೆ. ಆಮೇಲೆ ಆತ ಹೂತಿಟ್ಟ ಶವಗಳನ್ನು ತೋರಿಸಿದ್ರೆ, ಆ ಶವಗಳ ಅವಶೇಷಗಳು ಸಿಕ್ಕಿದ್ರೆ ಇಂಡಿವಿಜುವಲ್ ಆಗಿ ತನಿಖೆಗಳಾಗಬೇಕಾಗತ್ತೆ. ಒಂದೊಂದು ಶವಕ್ಕೂ ತನಿಖೆ ಆಗಬೇಕಾಗತ್ತೆ. ಯಾಕೆಂದರೆ ಎಲ್ಲವನ್ನೂ ಒಂದೇ ದಿನ ಮಾಡಿರೋದಲ್ಲ, ಅದು ಯಾವಾಗಲೋ ಓವರ್ ದಿ ಪೀರಿಯಡ್ ಆಫ್ 20 years. ಹಾಗಾಗಿ ಆ ಶವ ಯಾರದ್ದು, ಏನು, ಎತ್ತ, DNA ಮ್ಯಾಚಿಂಗು, ಅದಕ್ಕೆ ಸಂಬಂಧಪಟ್ಟಂಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿತ್ತಾ, ಈ ಥರ ಒಂದೊಂದು ಶವವನ್ನು ಕೂಡ ಇಂಡಿವಿಜುವಲ್ ಆಗಿ ಇನ್ವೆಸ್ಟಿಗೇಟ್ ಮಾಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಈಗ ಮೊದಲ ದಿನವೇ SIT ತನಿಖೆ ವೇಗವನ್ನು ಪಡ್ಕೊಂಡಿದೆ. ಹಾಗಾಗಿ ಇವತ್ತಿನಿಂದಲೇ ಸ್ಥಳ ಮಹಜರ್ ಮಾಡೋದು ಮತ್ತು ಆತನನ್ನು ಕರ್ಕೊಂಡು ಬಂದು ಧರ್ಮಸ್ಥಳದಲ್ಲಿ ಆ ಹೂತಿಟ್ಟ ಶವಗಳ ಜಾಗವನ್ನು ಐಡೆಂಟಿಫೈ ಮಾಡೋದು, ಇವೆಲ್ಲ ಇವತ್ತಿನಿಂದನೇ ಆಗುತ್ತಾ ಅಂತ ಹೇಗೆ? ಇಲ್ಲ ಅರವಿಂದ್, ಈಗ ಸದ್ಯಕ್ಕೆ ಆತನನ್ನು SIT ಅಧಿಕಾರಿಗಳು ಮಂಗಳೂರಿನಲ್ಲಿ ವಿಚಾರಣೆ ಮಾಡ್ತಾ ಇದ್ದಾರೆ. ಆತನಿಂದ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಬೇಕಾಗುತ್ತೆ. ಜೊತೆಗೆ ಅದರ ನಂತರದ ಪ್ರೊಸೀಜರ್ ಏನಿದೆ ಅದನ್ನು ಮಾಡ್ತಾರೆ. ಅದರ ಜೊತೆಗೆ ಬೆಳ್ತಂಗಡಿ ಧರ್ಮಸ್ಥಳ ಭಾಗದಲ್ಲಿರುವಂಥ ಕೆಲವೊಂದು ಅಸಹಜ ಸಾವುಗಳೇನಿದೆ ಇದರ ಬಗ್ಗೆಯೂ ಅವರು ತನಿಖೆಯನ್ನು ಇವತ್ತೇ ಆರಂಭಿಸ್ತಾರೆ. ಈ ಬೆಳ್ತಂಗಡಿಯ IBಯಲ್ಲಿ ಇವತ್ತು ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು SIT ಅಧಿಕಾರಿಗಳು ಕೆಲವೊಂದು ಮಾಹಿತಿಗಳನ್ನು ಪಡೀತಾರೆ. ಅದರಲ್ಲಿ ಅವರನ್ನು ವಿಚಾರಣೆ ಮಾಡ್ತಾರೆ. ಈ ಭಾಗದಲ್ಲಿ ಆಗಿರುವಂಥ UDR ಪ್ರಕರಣಗಳೇನಿದೆ ಅದು ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಭಾಗದಲ್ಲಿ ಆಗಿರುವಂಥ ಸುಮಾರು 20 ವರ್ಷಗಳಿಂದ ಆಗಿರುವಂಥ UDR ಪ್ರಕರಣಗಳೇನಿದೆ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ. ಅದರ ಜೊತೆಗೆ ಈತ ಹೇಳಿರುವಂಥ ಕೆಲವೊಂದು ಮಾಹಿತಿಗಳೇನಿದೆ ಅದನ್ನು ತಾಳೆ ಹಾಕ್ತಾರೆ. ಅಂದರೆ ಆತ ಹೇಳಿರುವ ಪ್ರಕಾರ ಕೆಲವೊಂದು ಕಡೆಗಳಲ್ಲಿ ಹೂತಿಟ್ಟಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ದಾನೆ. ಜೊತೆಗೆ ಇಲ್ಲಿ ದಾಖಲಾಗಿರುವಂಥ ಅಸಹಜ ಸಾವುಗಳೇನಿದೆ ಅದನ್ನು ಪರಿಶೀಲನೆಗಳನ್ನು ಮಾಡ್ತಾರೆ. ಜೊತೆಗೆ ಈಗಾಗಲೇ ಧರ್ಮಸ್ಥಳ ಗ್ರಾಮ ಪಂಚಾಯತ್ನಿಂದಲೂ SIT ಅಧಿಕಾರಿಗಳು ಮಾಹಿತಿಯನ್ನು ಪಡೆದಿದ್ದಾರೆ. ಜೊತೆಗೆ ಅಲ್ಲಿನ ಸಿಬ್ಬಂದಿಗಳು, ಅಲ್ಲಿನ ಪಂಚಾಯತ್ನವರು ಹೇಳ್ಕೊಂಡಿದ್ದಾರೆ, ನಮಗೂ ಸಾಕಷ್ಟು ಮಾಹಿತಿ ಇದೆ, ಯಾವ್ಯಾವ ಕಡೆಗಳಲ್ಲಿ ಹೂತಿಟ್ಟಿರುವಂಥ ಪ್ರಕರಣ ಪಂಚಾಯತಿಯಿಂದ ಆಗಿದೆ, ಅದಕ್ಕೆ ಬೇಕಾದಂಥ ದಾಖಲೆಗಳಿದೆ, ಅದನ್ನು ನಾವು ಖಂಡಿತವಾಗಿಯೂ SIT ಮುಂದೆ ಕೊಡ್ತೇವೆ, ಅದಕ್ಕೆ ಬೇಕಾದಂಥ ವಿವರಣೆಯನ್ನು ಕೊಡ್ತೇವೆ ಅನ್ನುವಂಥದ್ದು. ಹಾಗಾಗಿ ಈ ಭಾಗದಲ್ಲಿ ಆಗಿರುವಂಥ ಸಾವಿನ ಪ್ರಕರಣಗಳು ಪೊಲೀಸ್ ಠಾಣೆಯಲ್ಲಿರುವಂಥದ್ದು 2 ಪೊಲೀಸ್ ಠಾಣೆ, ಧರ್ಮಸ್ಥಳ ಮತ್ತು ಬೆಳ್ತಂಗಡಿ. ಅದರ ಜೊತೆಗೆ ಗ್ರಾಮ ಪಂಚಾಯತ್ನಲ್ಲಿ ಏನು ಮಾಹಿತಿ ಇದೆ ಅದನ್ನು ಎಲ್ಲವನ್ನ ತಾಳೆ ಹಾಕಿ ನೋಡುವಂಥ ಕೆಲಸಗಳನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ 2 ಪ್ರಕರಣಗಳು 2 ಜನರು ಕೊಟ್ಟಿರುವಂಥ ಏನು ಮಾಹಿತಿಗಳಿದೆ ಅದು ಒಂದು ವೇಳೆ ಮ್ಯಾಚ್ ಆಗದಿದ್ದರೆ ಮುಂದಿನ ದಿನಗಳಲ್ಲಿ ಆ ಪ್ರಕರಣದ ಬಗ್ಗೆಯೂ SIT ಅವರು ತನಿಖೆಯನ್ನು ಮುಂದುವರಿಸುವಂಥ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ ಈ ದೂರುದಾರ ಏನಿದ್ದಾನೆ ಆತನ ವಿಚಾರಣೆಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಆತನಿಂದ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಆತ ಹೇಳಿರುವಂಥ ಮಾಹಿತಿಯ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಧರ್ಮಸ್ಥಳದಲ್ಲಿ ಅದನ್ನು ಫೈಂಡ್ ಔಟ್ ಮಾಡುವಂಥದ್ದು, ಜೊತೆಗೆ ಅದನ್ನು ತೆಗೆಯುವಂಥ ಕೆಲಸಕ್ಕೆ SIT ಅಧಿಕಾರಿಗಳು ಮುಂದಾಗ್ತಾರೆ. ಈಗ ಸದ್ಯದ ಮಟ್ಟಿಗೆ ಈಗ ತನಿಖೆ ಆರಂಭಗೊಂಡಿದೆ. ಮೊದಲ ದಿನದಲ್ಲೇ ವೇಗ ಪಡ್ಕೊಂಡಿರುವಂಥದ್ದು. ತಕ್ಷಣಕ್ಕೆ ಆತನನ್ನು ಕರೆಸಿದ್ದಾರೆ. ದೂರುದಾರನ ಹತ್ರ ಕೆಲವೊಂದು ಮಾಹಿತಿಗಳನ್ನು ಈಗ ಅಧಿಕಾರಿಗಳು ಪಡ್ಕೊಂಡಿದ್ದಾರೆ. ಮುಂದೆ ಆತ ಹೇಳುವಂಥ ಕೆಲವೊಂದು ಮಾಹಿತಿಗಳ ಆಧಾರದ ಮೇಲೇ ಧರ್ಮಸ್ಥಳ ಮತ್ತು ಬೆಳ್ತಂಗಡಿಯಲ್ಲಿ ಎಲ್ಲೆಲ್ಲಿ ಪ್ರಕರಣಗಳು ದಾಖಲಾಗಿದೆ ಅದೆಲ್ಲವನ್ನು ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ನ್ಯಾಯಾಲಯದ ಅನುಮತಿಯನ್ನು ಪಡೆದು ಈ ಒಂದು ಆತ ಎಲ್ಲಿ ಹೂತಿದ್ದಾನೆ ಅದನ್ನು ತೆಗೆಯುವಂಥ ಪ್ರಕ್ರಿಯೆಗಳು ಆರಂಭಗೊಳ್ಳುತ್ತೆ. ಅರವಿಂದ್, ರೈಟ್, ಹಾಗೆ ಸಂಪರ್ಕದಲ್ಲಿರಿ ಸುಕ್ಪಾಲ್. ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಸಾಕಷ್ಟು ಸವಾಲುಗಳಿದೆ, ದೊಡ್ಡ ಮಟ್ಟದ ಸವಾಲುಗಳಿದೆ. ಯಾಕೆಂದರೆ ನಿನ್ನೆ ಮೊನ್ನೆ ನಡೆದಿರೋ ಕ್ರೈಮ್ ಅಲ್ಲ ಇವೆಲ್ಲ. ಹಳೇ ಕಥೆಗಳನ್ನೆಲ್ಲ ಓಪನ್ ಮಾಡಬೇಕು, ಗ್ರಾಮ ಪಂಚಾಯತಿಯಿಂದ ಮಾಹಿತಿ ತೆಗೆಸಬೇಕು, ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ನು, ಧರ್ಮಸ್ಥಳ ಎಲ್ಲೆಲ್ಲಿ ಏನೇನು ದೂರು ದಾಖಲಾಗಿದೆ ಎಲ್ಲವನ್ನ ಕ್ರೊನಾಲಜಿಕಲ್ ಆರ್ಡರ್ ಪ್ರಕಾರ, ಅಂದರೆ ಆ ಕಾಲದಿಂದ ಎಲ್ಲ ರೆಡಿ ಆಗಬೇಕಾಗುತ್ತೆ. SITಯಿಂದ ಈಗ ದೂರುದಾರನ ವಿಚಾರಣೆ ತೀವ್ರವಾಗ್ತಾ ಇದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಮುಸುಕು ತೆಗೆದು ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನು ದೂರುದಾರ ನೀಡ್ತಾ ಇದ್ದಾನೆ. DIG ಅನುಚೇತ ನೇತೃತ್ವದಲ್ಲಿ ಪ್ರಶ್ನೆಗಳ ಸುರಿಮಳೆ. ದೂರುದಾರನ ಹೇಳಿಕೆಯನ್ನು ದಾಖಲಿಸ್ತಾ ಇದ್ದಾರೆ ಅಧಿಕಾರಿಗಳು. ವಿಡಿಯೋ ರೆಕಾರ್ಡ್ ಮಾಡಿಕೊಳ್ಳುವ ಮೂಲಕ ದೂರುದಾರನ ಹೇಳಿಕೆಗಳು ದಾಖಲಾಗ್ತಾ ಇದೆ. SITಯಿಂದ ದೂರುದಾರನ ವಿಚಾರಣೆ ನೋಡಿ, ಇವತ್ತು ನಡೀತಾ ಇರೋದು ವಿಚಾರಣೆ. ಈ ಹಿಂದೆ 161 ಮತ್ತು 164 ಕೊಟ್ಟಿದ್ದು ಹೇಳಿಕೆ, ಸ್ವಯಂ ಪ್ರೇರಿತ ಹೇಳಿಕೆ. ಅಲ್ಲಿ ತುಂಬ ಕ್ರಾಸ್ ಎಕ್ಸಾಮಿನೇಷನ್ಸ್ ಮಾಡಲ್ಲ. ಬಟ್ ಇವತ್ತು ಇವ್ರಿಗಿರೋ ಡೌಟ್ಗಳನ್ನ ಪರಿಹರಿಸ್ಕೊತಾರೆ. ಇವತ್ತು ನಡೀತಾ ಇರೋದು ವಿಚಾರಣೆ. ಈ ಹಿಂದೆ 2 ಸ್ಟೇಟ್ಮೆಂಟ್ ಕೊಟ್ಟಿರೋದು ಹೇಳಿಕೆ. ವ್ಯತ್ಯಾಸ ಇದೆ ಎರಡಕ್ಕೂ ಕೂಡ.
ಇಲ್ಲದೇ ಇದ್ದಿದ್ರೆ ಮತ್ತೆ ಅವ್ರನ್ನ ವಿಚಾರಣೆ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಎಲ್ಲ ರೆಡಿಯಾಗಿತ್ತು. 161 ಸ್ಟೇಟ್ಮೆಂಟು ಅದನ್ನೇ ಓದ್ಕೋಬೋದಾಗಿತ್ತು. ಬಟ್ ಹಾಗಾಗಲ್ಲ. ಇವ್ರಿಗೂ ಇವ್ರದೇ ಆದ ಪ್ರಶ್ನೆಗಳಿರ್ತವಲ್ಲ. ಹಾಗಾಗಿ ನನ್ನ ಪ್ರಕಾರ ಸುದೀರ್ಘವಾದ ವಿಚಾರಣೆ ನಡೆಯುತ್ತೆ ಇವತ್ತು. 2-3 ಗಂಟೆಗಳ ತನಕ ಮಿನಿಮಮ್ ವಿಚಾರಣೆ ಆಗುತ್ತೆ. ಆ ನಂತರ ಮುಂದೇನು ಅಂತಕ್ಕಂಥದ್ದನ್ನು ನೋಡಬೇಕಷ್ಟೇ. ಇವ್ರಿಗಿರ್ತಕ್ಕಂಥ ಮಾಹಿತಿಗಳು, ಇವ್ರು ಕಲೆ ಹಾಕಿರುವ ದಾಖಲಾತಿಗಳು, ಅದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು, ಅದೆಲ್ಲದಕ್ಕೂ ದೂರುದಾರನಿಂದ ಉತ್ತರವನ್ನು ಪಡ್ಕೋಬೇಕು. ಆಲ್ರೆಡಿ ಸ್ಟಡಿ ಮಾಡಿರ್ತಾರೆ ಈತನ ಹೇಳಿಕೆಯನ್ನು. ಪೊಲೀಸರು ಆಲ್ರೆಡಿ ಸ್ಟಡಿ ಮಾಡಿರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ನಾನು ಹೇಳ್ತಾ ಇದ್ದೆ, ಈ ಹಿಂದೆ 161, 164 ಎರಡೂ ಕೂಡ ಹೇಳಿಕೆಗಳು. ಇವತ್ತು ವಿಚಾರಣೆ, ಇವತ್ತು ಇವ್ರಿಗಿರ್ತಕ್ಕಂಥ ಅನುಮಾನಗಳನ್ನ, ಉತ್ತರಗಳನ್ನ ಪಡ್ಕೊಳ್ತಕ್ಕಂಥ ಕೆಲಸಗಳು ಈಗಾಗಲೇ ಆರಂಭ ಆಗಿದೆಯಾ ಅಂತ? ಖಂಡಿತ. ಆತ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಅಲ್ಲಿನ ಐಒ ಆಗಿರುವಂಥ ಇನ್ಸ್ಪೆಕ್ಟರ್ ಮೂಲಕ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ. ದೂರು ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ದೂರನ್ನು ದಾಖಲಿಸಿದ ಬಳಿಕ ಕೆಲವೊಂದು ವಿಚಾರಣೆಗಳನ್ನು ಮಾಡಲಾಗಿತ್ತು. ಆ ಬಳಿಕ ನ್ಯಾಯಾಲಯಕ್ಕೆ ಆತನನ್ನು ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಅಲ್ಲೂ ವಿಚಾರಣೆ ವೇಳೆ ಆತ ಸಾಕಷ್ಟು ಮಾಹಿತಿಗಳನ್ನು ಹೇಳಿರುವಂಥದ್ದು. ಆದರೆ ಇದೆಲ್ಲವೂ SITಗೆ ಸಾಕಾಗೋದಿಲ್ಲ. SIT ಅವರ ಹತ್ರ ಕೆಲವೊಂದು ಪ್ರಶ್ನೆಗಳಿರುತ್ತೆ. ಆ ಪ್ರಶ್ನೆಗಳನ್ನು ಕೇಳುವಂಥ ಉದ್ದೇಶದಲ್ಲಿ ಇವತ್ತು ಆತನನ್ನು ಮತ್ತೆ ಕರೆಸ್ಕೊಂಡಿದ್ದಾರೆ. ದೂರುದಾರ ಈ ಹಿಂದೆ ಹೇಳಿರುವಂಥ ಏನು ಮಾಹಿತಿ ಇದೆ, ಆ ಮಾಹಿತಿಗೂ ಇವತ್ತು ಹೇಳುವಂಥ ಮಾಹಿತಿಗೆ ಏನಾದರೂ ಮ್ಯಾಚ್ ಆಗುತ್ತಾ ಅನ್ನುವಂಥದ್ದನ್ನು SIT ಅಧಿಕಾರಿಗಳು ಗಮನದಲ್ಲಿ ಇಟ್ಕೊಳ್ತಾರೆ. ಹಾಗಾಗಿ ಆ SIT ಅಧಿಕಾರಿಗಳ ಜೊತೆ ಇರುವಂಥ ಸಾಕಷ್ಟು ಪ್ರಶ್ನೆಗಳನ್ನು ಇವತ್ತು ಆತನ ಮುಂದೆ ಕೇಳುವಂಥ ಕೆಲಸಗಳಾಗುತ್ತೆ. ಆ ಸಂದರ್ಭದಲ್ಲಿ ಆತ ಇವತ್ತು ಹೇಳಿರುವಂಥ ಮಾಹಿತಿ ಮತ್ತು ಈ ಹಿಂದೆ ಧರ್ಮಸ್ಥಳ ಪೊಲೀಸ್ ಠಾಣೆ ಮತ್ತು ನ್ಯಾಯಾಲಯದಲ್ಲಿ ಹೇಳಿರುವಂಥ ಮಾಹಿತಿ ಏನಿದೆ ಅದು ಒಂದಕ್ಕೊಂದು ತಾಳೆ ಹಾಕಿದ್ರಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ. ಇಲ್ಲ ಅಂತ ಹೇಳಿದರೆ ಆತ ಇವತ್ತೇನಾದರೂ ಬೇರೆ ವಿಚಾರಗಳನ್ನು ಹೇಳಿದರೆ ಆ ಸಂದರ್ಭದಲ್ಲಿ ಮತ್ತೆ ಆ ಹಿನ್ನೆಲೆಯಲ್ಲೂ ಪೊಲೀಸರು ವಿಚಾರಣೆಯನ್ನು, ತನಿಖೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ SIT ಅಧಿಕಾರಿಗಳ ಜೊತೆ ಈಗಾಗಲೇ ಸಾಕಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದ್ದಾರೆ. ಜೊತೆಗೆ ಸಾಕಷ್ಟು ಕ್ವಶನ್ಗಳು ಅವರ ಹತ್ರ ಇರುವಂಥದ್ದು. ಹಾಗಾಗಿ ಈ ಎಲ್ಲ ಕ್ವಶನ್ಗಳನ್ನು ಆತನ ಮುಂದೆ ಇವತ್ತು ವಿಚಾರಣೆ ವೇಳೆ ಹೇಳ್ತಾರೆ. ಒಂದೊಂದಾಗಿಯೇ ಭಾಳಷ್ಟು ಶಬ್ದಗಳ ಪ್ರಶ್ನೆಗಳನ್ನು ಕೇಳ್ತಾ ಇರುವಂಥದ್ದು ಅಧಿಕಾರಿಗಳು. ಅದಕ್ಕೆ ಆತ ಉತ್ತರ ಕೊಡುವಂಥದ್ದು. ಅದರ ಜೊತೆಗೆ ಆತನಲ್ಲಿ ಏನಾದರೂ ಹೊಸ ಮಾಹಿತಿಗಳಿದೆಯಾ ಅನ್ನುವಂಥ ಹಿನ್ನೆಲೆಯಲ್ಲಿ ಪೊಲೀಸರೀಗ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಹಾಗೆ ಸಂಪರ್ಕದಲ್ಲಿರಿ ಸುಖಪಾಲ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಈಗಾಗಲೇ SIT ತನಿಖೆಯ ಮೊದಲ ದಿನವೇ ವೇಗವನ್ನು ಪಡ್ಕೊಂಡು ವಿಚಾರಣೆ ಮುಂದುವರಿತಾ ಇದೆ.